ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿದೇ ವಿಡಿಯೋನ ಶೇರ್ ಮಾಡಿ. ಸೊ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಕೊಪ್ಪಿ ಹೊಡೆಯೋದಿದ್ದರಿಂದ ಬೆಳಗ್ಗೆನೇ ತಿಂಡಿ ಅಡುಗೆಗೆಲ್ಲ ರೆಡಿ ಮಾಡಿಬಿಟ್ಟು ಸೊ ಅವ್ರು ಬರ್ತಿದ್ದಾಗೆ ಆಳುಗಳಿಗೆಲ್ಲ ತಿಂಡಿ ಕೊಟ್ಟು ಅವರೆಲ್ಲ ತಿಂಡಿ ಮುಗಿಸ್ಕೊಂಡು ಒಂದೇ ಸಲ ಕೊಪ್ಪಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರನ್ನ ಆ ಕಡೆ ಬಿಟ್ಬಿಟ್ಟು ಈ ಕಡೆ ಕೂತ್ಕ, ಅವಾಗ ಅವರೇ ಕಟ್ಟು ಅಲ್ಲಿ ಕುಳಿಸ್ಬೇಕಾಯ್ತು ಸರಿ ಹೋಗೋದು. ನೀವು ನೋಡ್ತಾ ಇರೋದು ನಮ್ಮ ಶೆಡ್. ಕಾಯಿ ಹಾಕೋದು ಇಲ್ಲದೇನೆ ನಾವು. ಸೊ ಅವರೆಲ್ಲ ಕೊಪ್ಪೆ ಹೊಡಿತಾ ಇದ್ರು. ಹಾಗೆ ಕೌಟು ಬರುತ್ತಲ್ಲ, ಸೊ ಅದನ್ನು ನಾನು ಇಲ್ಲಿ ಕುತ್ಕೊಂಡು ಇರ್ತಾ ಇದ್ದೆ. ಮೆತ್ತಗಿರೋ ಅಂತಂದರೆ ಸ್ಮೂತಾಗಿ ಬೇಗ ಬರೋ ಅಂಥದ್ದನ್ನ ಇರ್ತಾ ಇದ್ದೀನಿ, ಯಾಕಂದರೆ ಆ ಕೆಲಸ ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ. ಸೊ ಹೇಗಿದ್ದರೂ ಅಡುಗೆಗೆ ಸಾಂಬಾರೆಲ್ಲ ರೆಡಿ ಇತ್ತು, ರೈಸ್ ರೆಡಿ ಇತ್ತು, ಮುದ್ದೆ ಎಲ್ಲ ಮಧ್ಯಾಹ್ನಕ್ಕೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ಒಂದಿಷ್ಟು ಕೌಟನ್ನು ಇಡ್ತಾ ಇದ್ದೀನಿ. ಆ್ಯಕ್ಚುಲಿ ಕುಡ್ಲಲ್ಲಿ ನನಗೆ ಎಬ್ಬಿ ರೂಢಿ ಇಲ್ಲ, ಅದಕ್ಕೆ ನಮ್ಮ ಮನೆಯವರು ಉಳಿಬೇಕಾದ್ರೆ ತಗೋ ಈಸಿಯಾಗಿ ಬರುತ್ತೆ ಅಂತ ಕರೆದ್ರು. ಅದನ್ನು ಎತ್ಕೊಂಬರೋಣ ಅಂತ ಅಲ್ಲೋದೆ. ಹಾಗೆ ಅವ್ರು ತಮಾಷೆಗೆ ಮಾತಾಡ್ತಿದ್ರಲ್ಲ ಅಂತ ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಇಷ್ಟು ಕೊಪ್ರಿ ಅದಾಗ ಎಷ್ಟೊತ್ತಿಗೆ ಹೊಡಿಬೋದು 3 ಜನ ಸೇರ್ಕೊಂಡು. ಹೊಡೆದಾದ್ಮೇಲೆ ಹೇಳ್ತೀವಿ. ಅದನ್ನೆಲ್ಲ ನೀವೇ ಬೇಕಾ? ಆದ್ಮೇಲೆ ಹೇಳಕ್ಕೆ ಹುಳಿ ತಗೊಂಡೋಗು ಅಂದ್ರೆ ತಗೊಂಡೋಗಕ್ ಬಂದೆ. ಏನಿಲ್ಲ ಈ ತರ ಎಬ್ಬೇಕು. ಅದರಲ್ಲಿ ಈ ಸಣ್ಣ ಅದ್ರಕ್ಕದು ನೀಟಾಗಿ ನಾವು ಉಂಡೆ ಈ ತರ ಓಡಾಡ್ದಂಗೆ ನೀಟಾಗೆ ತೆಗಿಬೋದು. ಅಲ್ಲ ಉಂಡೆ ತಣ್ಣ ಚುಪ್ಪಳಿಗೆ ಹಾಕಿದ್ಯಲ್ಲಮ್ಮ. 3 ಸಲ ಆಯ್ತಲ್ಲೇ. ಅವ್ನು ಹಾಳದ್ ನೋಡ ಹಂಗೆ. ಯಾರಿಗೂ ಕಳ್ಸಿಲ್ಲ, ಪಾಪಂಗೆ ಮಾತ್ರ ಹಿಂಗೆ ಶೇರ್ ಮಾಡಿದೀನಿ ನೋಡಕ್ಕೆ ಅಂತ ಹೇಳ್ತಾವನೆ. ಅದು ಸರಿ ಏನ್ ಮಾಡ್ತಿದ್ಯಾ ಅಂತ ಅರ್ಥ ಆಗ್ಲಿಲ್ಲ. ಕೊಬ್ಬರಿ ವಿಡಿಯೋ ಮಾಡ್ತಿದ್ಯಾ ನೀನು ಹೇಳ್ದಲ್ಲ ಯಾರು ಇದ್ರೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಕೊಬ್ಬರಿ ಹೊಡೆಯೋಕ್ಕೆ. ಹಾಂ ಅದಕ್ಕೆ ಹೇಳೋಣ ಎಷ್ಟು ಚೆನ್ನಾಗಿ ಹೊಡಿತಾರೆ ಅಂತ. 1000 ರೂಪಾಯಿ 400 ರೂಪಾಯಿ ದುಡ್ಡು ಅಂತೀವಿ. ಕೌಟು ಚೂರು ಮತ್ತೆ ಅಗ್ರಗಚ್ಚು ಎಲ್ಲ ನಾವೇ ಎತ್ಕೊಂತೀವಿ. ಚೀಲು ಕುಂಡೆ ಸುರಿಯಾರು ಯಾರು? ಕುಂಡೆ ಸುರಿತೀವಿ ನಾವೇ. 1000ಕ್ಕೆ 400 ರೂಪಾಯಿ ದುಡ್ಡು ಇಸ್ಕೊಂತೀವಿ. 10,000 ಕೊಬ್ಬರಿ ಇದ್ರೆ ಒಂದೇ ದಿನ ಹೊಡಿತೀವಿ. ಎಷ್ಟಿದ್ರೆ? 10,000 ಕೊಬ್ಬರಿ ಇದ್ರೆ ಅದ್ರ ಮೇಲೆ ಇದ್ರೆ 2 ದಿನ ಬೇಕಾಗುತ್ತಾ? ಜಾಸ್ತಿ ಹಾಲು ಕರ್ಕೊಂಬಂದು ಎಲ್ಲ ಒಂದೇ ದಿವಸ ಹಾಕ್ತೀವಿ. ಟೀ ಬ್ರೇಕ್ ಆಯಿತು ಅಂತ ಬಿಸಿ ಬಿಸಿ ಟೀ ತಂದರು ನೋಡಿ. ಇವಾಗ ಟೀ ಕುಡಿತಾ ಕೂತಿದ್ದಾರೆ. ಕೆಲವೊಬ್ರು ಹಿಂಗೆ ಅಂದರೆ ಏನಾದ್ರು ಹೇಳಿದ್ರೆ ತಮಾಷೆಗೆ ತಗೊಳ್ಳಲ್ಲ, ತುಂಬ ಸೀರಿಯಸ್ ಆಗ್ತಾರೆ. ಬಟ್ ಇವ್ರು ಹಾಗಲ್ಲ, ಎಲ್ಲಾನು ತಮಾಷೆಗೆ ತಗೊಂಡು ಖುಷಿಯಾಗಿ ಮಾತಾಡ್ಕೊಂಡು ಕೆಲಸ ಮಾಡ್ತಾರೆ. ಸೊ ಇಂಥದ್ದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ನಮಗೂ. ಇಷ್ಟೆಲ್ಲ ಆಗೋ ಅಷ್ಟರಲ್ಲಿ ಟೈಮ್ ಬಂದು 1:30 ಆಯಿತು. ಸೊ ಊಟಕ್ಕೆ ಲೇಟ್ ಆಗುತ್ತೆ, ಮುದ್ದೆ ಮಾಡೋಣ ಅಂತ ಇದ್ದೆ. ಅಷ್ಟೇ ನಮ್ಮ ಸಿಸ್ಟರ್ ರಮ್ಯಾ ಕೂಡ ಬಂದರು. ಸೊ ಹಾಗೆ ಒಂದು 5 ನಿಮಿಷ ಅಲ್ಲೇ ಮಾತಾಡ್ಕೊಂಡು ಕುತ್ಕೊಂಡು ಆಮೇಲೆ ಹೋಗೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ನೆಕ್ಸ್ಟ್ ನಾನು ಮುದ್ದೆ ಮಾಡೋದಕ್ಕೆ ಅಂತ ಹೋಗ್ಬೇಕು ಇವಾಗ. ಸೊ ಅವ್ರಿನ್ನೂ ಹೊಡಿತಾ ಇದ್ದಾರೆ. ಏನಂತೆ? ನಾವು ಕೂಲಿ ಕೊಟ್ಟು ಒತ್ಸೋ ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಇಲ್ಲ. ಕೊಡೋದೇ 2 ರೂಪಾಯಿ ಕೊಡ್ತೀವಿ, ಒತ್ತಕ್ಕೆ 2 ರೂಪಾಯಿ ಕೊಡೋದು ನಿಂಗೆ. ಹಾಂ ಅಂಥದ್ರಲ್ಲಿ ನಾನು ಸಂಬಳಕ್ಕೆ ಇಕ್ಕನಕ್ಕಾತ ಹಪ್ಳ ಒತ್ತಕ್ಕೆ. ಹಾಂ ಅದೇ ಆತ 2 ಗಂಟೆ ಕರೆಕ್ಟಾಗಿ ಮುಗಿದ್ವಾ?
ಏನಪ್ಪ ನೋಡಿಲ್ಲ ಟೈಮ್ ಟೈಮ್ ಅಲ್ಲಿ ನೋಡು ಅಲ್ಲೇ ನಿನ್ ಮುಂದೆಲೇ ಐತಿ. ಇಲ್ಲ ಆನ್ ಆಗಿಲ್ಲ, ಟೈಮ್ ಆಫ್ ಮಾಡಿದ್ದೀವಿ. ಓ ಫೋನ್ ಕಿಕ್ಕಿ ಹತ್ರ ಇಕ್ಕಿದ್ದೀರಾ? 2 ಗಂಟೆ ಅಂತ. ಹಾಂ, ಒಳಗಡೆ ಬಂದು ಮುದ್ದೆ ಸಿಕ್ಕಿತ್ತು, ಮುದ್ದೆ ಕುದ್ದಾಕಿದ್ದೀನಿ. ಮುದ್ದೆ ಬೇಯ್ತಾ ಇದೆ, ಗಮ್ ಅಂತಿದೆ. ಸೊ ಅಷ್ಟರಲ್ಲಿ ಆಚೆಯಿಂದ ಕೂಗ್ತಾರೆ, ಏನು ನೋಡೋಣ ಅಂತ ಹೋದೆ. ನೋಡಿ ಒಂದೇ ಇದ್ರೊಳಗೆ ಕೊಬ್ಬರಿಲಿ ಪುಟ್ ಪುಟ್ಟದ್ದು 2 ಈ ಥರ ಜಾಯಿಂಟ್ ಅವಳಿ ಜವಳಿ ಕೊಬ್ಬರಿನ ತೋರಿಸಿ ಎಷ್ಟು ಖುಷಿಯಾಗಿ ಓಡಾಡ್ತಿದ್ದಾನೆ. ಎಲ್ರಿಗೂ ತೋರಿಸ್ಕೊಂಬರ್ತಿದ್ದಾನೆ. ಹುಷಾರಾಗಿ ಮಡಗೋದನ ಅಲ್ಲಿಗೆ ಹೋಗೋನ್ ತೋರ್ಸೋಕ್ಕೆ. ಆಚೆ ಹೋಗಿ ಅವಳಿ ಜವಳಿ ಕೊಬ್ಬರಿ ನೋಡ್ಕೊಂಬರೋಷ್ಟೊತ್ತಿಗೆ ಮುದ್ದೆ ಬಂದಿತ್ತು. ಸೊ ಮತ್ತೆ ಅದನ್ನ ನಂತರ ಒಂದು ಕೂಡಿಸ್ಕೊಂಡು ಮುದ್ದೆ ಕಟ್ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಅನ್ನ ಸಾಂಬಾರು ಎಲ್ಲಾನು ಇನ್ನೊಂದು ಸಪ್ರೇಟಾಗಿ ಒಂದು ಎಲ್ಲಾನು ತೆಕ್ಕೊಂಡೋಗಿ ಊಟಕ್ಕೆ ರೆಡಿ ಮಾಡಿದ್ದೀನಿ. ಈಗ ಅವ್ರನ್ನ ಊಟಕ್ಕೆ ಕರೆಯೋಣ. ಬಂಡ್ರಮ್ಮ ಊಟಕ್ಕೆ ಅಂತ ಕರೆದ್ರೆ ಇದೆಲ್ಲ ಧೂಳು ಇದೆ, ಇದಕ್ಕೆಲ್ಲ ಬಾಚಾಕ್ಬಿಟ್ಟು ಬರ್ತೀವಿ. ಮತ್ತೆ ಗಾಳಿ ಬೀಸಿದ್ರೆ ಹಾರಾಡೋದು. ಯಾಕಂದ್ರೆ ಇವಾಗ ಆಷಾಢ ನೋಡಿ, ತುಂಬಾ ಗಾಳಿ ಬೀಸಿತ್ತು. ಅದಕ್ಕೆ ಅದು ಎತ್ತಾಕ್ಬಿಟ್ರೆ ಇನ್ನ ಕೈಕಾಲು ತೊಳ್ಕೊಂಡು ಊಟಕ್ಕೆ ಬರ್ತೀವಿ ಅಂತ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಆಚೆ. ಸ್ವಲ್ಪ ಆಚೆ ಕ್ಲೀನಾಗಿ ಗುಡಿಸಿ ಸಣ್ಣ ದುಡ್ನೆಲ್ಲ ತುಂಬಿದ್ರು. ಅದನ್ನ ನಿಧಾನಕ್ಕೆ ಟ್ಯಾಕ್ಸಿ ಮೇಲೆ ಹಾಕೋದಕ್ಕೆ ನಮ್ಮ ಮನೆಯವರೇ ಹತ್ತಿದ್ದಾರೆ. ಅದನ್ನ ಹಾಕಿದ್ಮೇಲೆ ಹಂಗೆ ಸ್ವಲ್ಪ ಹಳೆ ಮನೆಯದ್ದು ಇಂಚೆಲ್ಲ ಜರಬಿಟ್ಟಿದ್ದು, ಟ್ಯಾಕ್ರಿನ ರಿವರ್ಸ್ ತಗೊಳ್ಳುವಾಗ ಎಲ್ಲ ತಗಲಿ, ಹಾಗಾಗಿ ಅವನ ಕೈಲಿ ಅದನ್ನೆಲ್ಲ ಸರಿ ಮಾಡಿಸ್ತಿದ್ದಾರೆ. ಸೊ ಇದೆಲ್ಲ ಆದ್ಮೇಲೆ ಅವ್ರಿಗೆ ಊಟಕ್ಕೆ ಬರೋದು. ಅವರು ಕ್ಲೀನಾಗಿ ಕೈಗೆಲ್ಲ ತೊಳ್ಕೊಂಡು ಬಂದು ಊಟಕ್ಕೆ ಹೋದ್ರು. ಅವ್ರ ಊಟ ಮುಗಿಸ್ಕೊಂಡು ಹೋದ್ರು. ನಮ್ದು ಊಟ ಆಗೋದು ಪಾಪ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ತಿದ್ರು. ಆಮೇಲೆ ನೋಡಿ ಅವ್ರೀಗ ಕೌಟೆ ಬದುಕು ಶುರು ಮಾಡಿದ್ದಾರೆ. ಅದನ್ನ ಮುಗಿಸಿ ಅವರು ಚೂರು ಕೂಡ ಕೊಡ್ಬೇಕು ಈಗ. ಸೊ ಇವ್ರು ಈ ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಮಾಮೂಲಿ ಉಂಡೆನ ತೂಕ ಮಾಡಿ ಚೀಲಕ್ಕೆ ಹಾಕೋದು ಆ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ಈ ಚೀಲಗಳನ್ನೆಲ್ಲ ಹಳೆ ಮನೆ ಒಳಗೆ ಇಟ್ಟಿದೀವಿ. ಯಾಕಂದ್ರೆ ಬೆಳಗ್ಗೆ ತಗೊಂಡು ಹೋಗ್ತಾರೆ. ಹೊಸ ಮನೆ ಹತ್ರ ಎಲ್ಲ ಬೇಡ ಮತ್ತೆ ಧೂಳು ಅಂದ್ಬಿಟ್ಟು ಹಳೆ ಮನೆ ಹತ್ರನೇ ಚೀಲಗಳನ್ನೆಲ್ಲ ಜೋಡಿಸ್ತಾ ಇದ್ವಿ. ಅವಳು ಹಾಕ್ಯನ ಕುತ್ಕೊಂಡ್ರೆ ಅವ್ನು ಸಪ್ಲೈ ಇರುವಾಗ ಹಾಕ್ಯಂತೀವಲ್ಲ, ಎರಡು ಅಂತ ಹಾಕ್ಯಂತ ಇದ್ರೆ ಹಾಂ ಅಗಿತಾ ಇರೋದು ನುಂಗ್ತಾ ಇರೋದು. ಅವು ಬೇಗ ಕರ್ಗೋಗ್ತವೆ ಎಲೆ. ಹಾಕ್ಯಂಡ್ರೆ ಹಾಕ್ಯಂಡಂಗೆ ಆಗಲ್ಲ. ಮಿಸ್ ಮಾಡ್ಕೊಂಡ ತೆಗಿ ಅವ್ನಿಗೆ ಗೊತ್ತಾಯಿಲ್ಲ. ಮಿಸ್ ಮಾಡಿ ಒಂಚೂರ 650. ಹಾಂ ಇಷ್ಟು ಪಕ್ಕ ನೋಡಿ ಅವರಿಬ್ರು ಚೀಲ ತೂಕ ಮಾಡಿ ಸೈಡಿಗೆ ಇಡ್ತಾ ಇದ್ದಾರೆ. ನಮ್ಮ ಮನೆಯವರು ಅದಕ್ಕೆ ನೀನು ಹೊಲ್ದು ಬಿಡು ಒಂದು ಚೀಲಗಳನ್ನ ಅಂತ ಹೇಳಿದ್ರು. ನಾನು ಒಂದೊಂದು ಚೀಲ ಹೊಲಿತಾ ಇದ್ದೀನಿ, ಬರಲ್ಲ ಆದರೂ ಬರುತ್ತೆ ಹೊಲಿ ಅಂದರು. ಅದಕ್ಕೆ ಸರಿ ನನಗೆ ಬಂದಂಗೆ ಮಾಡ್ತೀನಿ ಅಂದ್ಬಿಟ್ಟು ಚೀಲನ ಹೊಲಿಗೆ ಹಾಕ್ತಾ ಇದ್ದೀನಿ. ಫೈನಲಿ ಎಲ್ಲ ರೆಡಿ ಆಯಿತು. ಸೊ ಅವ್ರಿಗೆ ಕಾಫಿ ಕೊಟ್ಟು ಅವ್ರನ್ನ ಊರಿಗೆ ಡ್ರಾಪ್ ಮಾಡಬೇಕು. ಹಾಗೆ ಇನ್ನೊಂದು ವಿಷಯ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ಅಪ್ಪ ಊರಲ್ಲಿ ಕಟ್ತಾ ಇರೋ ಮನೆಗೆ ಕಲ್ಲುಗಳನ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ವಾಲ್ ಟೈಲ್ಸ್ ಹಾಗೆ ಬೇರೆ ಎಲ್ಲ ಯಾರೆಲ್ಲ ಹೋದ್ವಿ, ಯಾವ ಶಾಪ್ಗೆ ಹೋದ್ವಿ, ಏನೆಲ್ಲ ಸೆಲೆಕ್ಟ್ ಮಾಡಿದ್ವಿ ಅಂತ ನೋಡಬೇಕಂದ್ರೆ ಮುಂದಿನ ವಿಡಿಯೋವರೆಗೂ ಕಾಯಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀನು ಏನು ಮಾಡ್ಬೋದಾ ಇಂಥ ತಗೊಂಬಿಟ್ಟು